ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದೆಯಾ? BPL ರೇಷನ್ ಕಾರ್ಡ್ ಇರೋರು ತಪ್ಪದೆ ಈ ವಿಡಿಯೋವನ್ನು ಫುಲ್ ನೋಡಿ. ಹೌದು ಸ್ನೇಹಿತರೆ, ನಿಮ್ಮ BPL ರೇಷನ್ ಕಾರ್ಡ್ ರದ್ದಾಗಬಹುದು. ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಕ್ ಸೂಚನೆ ನೀಡಿದ್ದಾರೆ. ಹೌದು, ಯಾರ ಹತ್ರ BPL ರೇಷನ್ ಕಾರ್ಡ್ ಇದೆಯೋ ಅವರೆಲ್ಲರೂ ತಪ್ಪದೆ ಈ ವಿಡಿಯೋವನ್ನು ನೋಡಿ. ಸರ್ಕಾರದಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಪ್ಡೇಟ್ ಬಂದುಂಟು. ಅದೇನಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಯಾರ ಹತ್ರ BPL ರೇಷನ್ ಕಾರ್ಡ್ ಇದೆಯೋ ಅವ್ರು ತಪ್ಪದೆ ಈ ವಿಡಿಯೋವನ್ನು ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಲೇಬೇಡಿ. ಹೌದು ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಹೌದು, BPL ರೇಷನ್ ಕಾರ್ಡ್ ರದ್ದಾಗುವ ಬಗ್ಗೆ. ಹೌದು, ಸೊ ಯಾರ್ದೆಲ್ಲ BPL ರೇಷನ್ ಕಾರ್ಡು ರದ್ದಾಗುತ್ತೆ, ಏನಕ್ಕೆ ಅಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಹೌದು, ಸೊ ನಿಮ್ಮ BPL ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿರುವ BPL ಕಾರ್ಡ್ ಲೀಸ್ಟನ್ನು ನೋಡೋದು ಹೇಗೆ, ಹಾಗೆಯೇ ಯಾರ್ದೆಲ್ಲ BPL ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ, ಏನಕ್ಕೆ ಈ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ, ಅದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸರ್ಕಾರದ ಗ್ಯಾರಂಟಿ ಸೌಲಭ್ಯಕ್ಕಾಗಿ ಸುಳ್ಳು ದಾಖಲೆಗಳನ್ನು ನೀಡಿ BPL ಕಾರ್ಡ್ ಮಾಡಿಸಿಕೊಂಡವರು ಬಹಳಷ್ಟು ಮಂದಿ ಇದ್ದಾರೆ. ಅನರ್ಹರು ಕೂಡ ಗ್ಯಾರಂಟಿ ಸ್ಕೀಮ್ಗಳ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದು, ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನರ್ಹ ಕಾರ್ಡ್ಗಳನ್ನು ರದ್ದು ಮಾಡುವಂತೆ ಸೂಚನೆ ನೀಡಿದ್ದಾರೆ. ಗೃಹಲಕ್ಷ್ಮಿ ಸ್ಕೀಮ್ ಇರ್ಬೋದು ಅಥವಾ ಅನ್ನಭಾಗ್ಯದ ಸ್ಕೀಮ್ ಇರ್ಬೋದು, ಈ ಸ್ಕೀಮ್ನ ಸೌಲಭ್ಯವನ್ನು ಪಡೆದುಕೊಳ್ಳಲು ಕೆಲವೊಬ್ಬರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಈ ಸ್ಕೀಮ್ನ ಸೌಲಭ್ಯವನ್ನು ಪಡ್ತಾರೆ. ಅಂಥವರ ಲೀಸ್ಟ್ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಆ ಲೀಸ್ಟನ್ನು ನೋಡೋದು ಹೇಗೆ ಅಂತಲೂ ಈ ವಿಡಿಯೋದ ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ಈ BPL ಕಾರ್ಡ್ಗಳು ಏನಕ್ಕೆ ಕ್ಯಾನ್ಸಲ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾರ್ದೆಲ್ಲ ಈ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂದರೆ ಸ್ನೇಹಿತರೆ, ರದ್ದಾಗುತ್ತೆ ಅಂದರೆ ವೈಟ್ ಬೋರ್ಡ್ ಕಾರ್ ಇದೆಯೋ, ಹೌದು ವೈಟ್ ಬೋರ್ಡ್ ಕಾರ್ ಇದೆಯೋ ಅವರ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಯೆಲ್ಲೋ ಬೋರ್ಡ್ ಕಾರ್ ಇದ್ದರೆ ಕ್ಯಾನ್ಸಲ್ ಆಗೋದಿಲ್ಲ, ವೈಟ್ ಬೋರ್ಡ್ ಕಾರ್ ಇದ್ದರೆ ಮಾತ್ರ. ಆಮೇಲೆ 5 ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿಯನ್ನು ಯಾರು ಹೊಂದಿರ್ತಾರೋ ಅವರ BPL ಕಾರ್ಡ್ಗಳು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಸರ್ಕಾರಿ ನೌಕರರಾಗಿದ್ದರೆ ಅವರ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಯಾರು GST ಅಥವಾ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಿದ್ರು ಅವ್ರದ್ದು ಕೂಡ ಈ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಇಂಥವರ ಮಾಹಿತಿಯನ್ನು ಕಲೆ ಹಾಕಲು ಆಹಾರ ಇಲಾಖೆ ಮುಂದಾಗಿದೆ. ಅನರ್ಹ ಕಾರ್ಡುಗಳ ಪತ್ತೆಗಾಗಿ ಆಹಾರ ಇಲಾಖೆ, ಸಾರಿಗೆ ಮತ್ತು ಕಂದಾಯ ಮತ್ತಿತರ ಇಲಾಖೆಗಳ ಜೊತೆ ಕೈ ಜೋಡಿಸಿ ಇಂಥವರ ಕಾರ್ಡ್ಗಳು ಪತ್ತೆ ಹಚ್ಚಲು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಒಂದು ವೇಳೆ ನಿಮ್ಮ BPL ಕಾರ್ಡ್ ರದ್ದು ಆಗಿದರೆ ನೀವು ಕೂಡ ನಿಮ್ಮ ಪಡಿತರ ಚೀಟಿಯನ್ನು BPL ಕಾರ್ಡಿಂದ APL ಕಾರ್ಡ್ ಆಗಿ ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಹೌದು, ಒಂದು ವೇಳೆ ನಿಮ್ಮ BPL ಕಾರ್ಡು ರದ್ದಾಗಿದರೆ ಅಥವಾ ಕ್ಯಾನ್ಸಲ್ ಆಗಿದರೆ ನಿಮ್ಮ BPL ಕಾರ್ಡನ್ನು APL ಕಾರ್ಡ್ ಆಗಿ ಚೇಂಜ್ ಮಾಡಿಕೊಳ್ಳಲು ಇವಾಗ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ ಸ್ನೇಹಿತರೆ. ಇವಾಗ ನಿಮ್ಮ ಮೊಬೈಲ್ ಮೂಲಕವೇ ಯಾರ್ದೆಲ್ಲ BPL ಕಾರ್ಡ್ಗಳು ಕ್ಯಾನ್ಸಲ್ ಅಥವಾ ರದ್ದಾಗಿದೆ ಅಂತ ನೀವೇ ಸ್ವಂತವಾಗಿ ಚೆಕ್ ಮಾಡ್ಬೋದು ಸ್ನೇಹಿತರೆ. BPL ಕಾರ್ಡ್ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ಮೊದಲು ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಗೂಗಲ್ಗೆ ಬನ್ನಿ. ಅಲ್ಲಿ ಬಂದು ಆಹಾರ ಅಂತ ಟೈಪ್ ಮಾಡ್ಕೊಳ್ಳಿ. ಆಹಾರ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ನಂತರ ಫಸ್ಟ್ನೇ ಆಪ್ಷನ್ ಓಪನ್ ಆಗುತ್ತೆ, ಈ ಸರ್ವಿಸಸ್ ಅಂತ ahara.kar.nic.in ಅಂತ. ಈ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಆಹಾರ ಇಲಾಖೆದು. ನಂತರ ಲೆಫ್ಟ್ ಸೈಡಲ್ಲಿ ಕಾಣುವಂಥ 3 ಲೈನ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಎರಡನೇ ಆಪ್ಷನ್ನು ಈ ರೇಷನ್ ಕಾರ್ಡ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಸ್ಕ್ರಾಲ್ ಮಾಡ್ಕೊಳ್ಳಿ, ಶೋ ಅ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲೀಸ್ಟ್ ಅಂತ, ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲೀಸ್ಟ್ ಅಂತ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಏರಿಯಾ, ಆಮೇಲೆ ಯಾವ ವರ್ಷ ಯಾವ ಮಂತಂತ ಆಯ್ಕೆ ಮಾಡಿಕೊಂಡು ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಗ್ರಾಮದಲ್ಲಿ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವ ಪ್ರತಿಯೊಬ್ಬರು ಮಾಹಿತಿಯನ್ನು ಲೀಸ್ಟನ್ನು ನೋಡಬಹುದು ಸ್ನೇಹಿತರೆ. ಸೊ ಇಲ್ಲಿ ಇವಾಗ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನೀಗ ಫಾರ್ ಎಕ್ಸಾಂಪಲು ಬೆಂಗಳೂರು ಅಂತ ಆಯ್ಕೆ ಮಾಡ್ಕೋತೀನಿ. ನಂತರ ತಾಲೂಕು ಕೇಳುತ್ತೆ, ಆನೇಕಲ್ ಅಂತ ಆಯ್ಕೆ ಮಾಡ್ಕೊಡ್ತೀನಿ. ನಂತರ ಮಂತ್ ಕೇಳುತ್ತೆ, ಮಂತ್ ಬಂದು ಜನವರಿ ಅಂತ ಆಯ್ಕೆ ಮಾಡ್ಕೊತೀನಿ. ಎಕ್ಸಾಂಪಲಿಗೆ ಅಷ್ಟೇ 24 ಅಂತ ಆಯ್ಕೆ ಮಾಡ್ಕೊಳ್ಳಿ ಈ ವರ್ಷದ್ದು. ನಂತರ ಸ್ನೇಹಿತರೆ ಬಾಟಮಲ್ಲಿ ಕಾಣುವಂಥ ಗೋ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡಬಹುದು ಯಾರ್ದೆಲ್ಲ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಅಂತ ಸ್ನೇಹಿತರೆ. ಇಲ್ಲಿ ನೀವು ನೋಡಬಹುದು ಯಾರ್ದೆಲ್ಲ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಿವೆ ಅಂತ. ಸೊ ಇಲ್ಲಿ ಅವರ ಹೆಸರು, BPL ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವ ಮಂತು, ಇಯರು, ಆಮೇಲೆ ಕ್ಯಾನ್ಸಲ್ ಆಗಿದೆ, ವೆರಿಫೈ ಆ್ಯಂಡ್ ಕ್ಯಾನ್ಸಲ್ಡ್. ಸೊ ಈ ರೀತಿಯಾಗಿ ಅವರ ಮಂತು, ಹೌದು ಯಾವ ಮಂತಲ್ಲಾಗಿದೆಯೋ ಆ ಮಂತನ್ನು ನೀವು ಟಿಕ್ ಮಾಡಿಕೊಂಡು ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಅವರ ಹೆಸರು ಕೂಡ ಇಲ್ಲಿ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಬೋದು. ಹಾಗೆಯೇ ಫಸ್ಟಲ್ಲಿ ಅವರ ರೇಷನ್ ಕಾರ್ಡ್ ನಂಬರ್ ಕೂಡ ಶೋ ಆಗುತ್ತೆ. ಹೌದು, ಯಾರ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅವರ BPL ಕಾರ್ಡ್ ನಂಬರು, ಅವರ ಹೆಸರು, ಡೇಟು ಎಲ್ಲ ಕಡೆ ಓಪನ್ ಆಗುತ್ತೆ.
ಸೊ ನಾನು ಕೊಟ್ಟಿರೋದು ಜನವರಿಗೆ. ಸೊ ನಿಮಗೆ ಯಾವ ಮಂತ್ ಬೇಕೋ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಸೊ ನಿಮ್ಗೆ ಯಾವ ಮಂತ್ ಬೇಕೋ, ಯಾವ ವರ್ಷ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ನೀವೇ ಸ್ವಂತವಾಗಿ ಈಸಿಯಾಗಿ BPL ಕಾರ್ಡ್ ಕ್ಯಾನ್ಸಲ್ ಅಥವಾ ರದ್ದಾಗಿರುವ ಲೀಸ್ಟನ್ನು ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋವನ್ನು BPL ರೇಷನ್ ಕಾರ್ಡ್ ಹೊಂದಿರುವ ಎಲ್ಲರಿಗೂ ನಿಮ್ಮ ವಾಟ್ಸಪ್, ಫೇಸ್ಬುಕ್ ಮೂಲಕ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.